ನಮಸ್ಕಾರ. ಚರ್ನೋಬಿಲ್ ಆನೆಪಾದ ಮನುಷ್ಯ ತಂತ್ರಜ್ಞಾನ ಸೃಷ್ಟಿ ಮಾಡಿದ ಅತಿ ಅಪಾಯಕಾರಿ ವಸ್ತು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಮಾನವ ಕುಲಕ್ಕೆ ಅತ್ಯಂತ ಉಪಯೋಗಕಾರಿಯಾಗುವಂತೆ ಕೆಲವೊಮ್ಮೆ ವಿನಾಶಕಾರಿನೂ ಕೂಡ ಆಗ್ತವೆ. ಪರಮಾಣು ವಿಜ್ಞಾನವನ್ನು ಬಳಸಿಕೊಂಡು ಶಾಂತಿ ಸಮಯದ ಮಾನವನ ಏಳಿಗೆಗೆ ನೆರವಾಗುವ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡಬಹುದು. ಹಾಗೆಯೇ ಹಿರೋಶಿಮಾ ನಾಗಸಾಕಿಗಳ ಮೇಲೆ ಹಾಕಿದಂಥ ಪರಮಾಣು ಅಸ್ತ್ರಗಳನ್ನು ಕೂಡ ತಯಾರಿಸಬಹುದು. ಶಾಂತಿ ಇಲ್ಲ ವಿನಾಶ ಇವುಗಳಲ್ಲಿ ಯಾವುದೇ ಇರಲಿ, ಬೈಜಿಕ ಕ್ರಿಯಾಸರಣಿಯನ್ನು ಅಂದರೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನನ್ನು ನಾವು ಬಳಸಿಕೊಳ್ತಕ್ಕಂಥ ಎಲ್ಲ ಸಮಯದಲ್ಲಿಯೂ ಅತ್ಯಂತ ಹೆಚ್ಚು ಎಚ್ಚರಿಕೆಯಿಂದಿರಬೇಕಾಗುತ್ತೆ ಮತ್ತು ಜಾಗರೂಕರಾಗಿರಬೇಕಾಗುತ್ತೆ. ಈಗ ಮನುಷ್ಯ ಪರಮಾಣು ತಂತ್ರಜ್ಞಾನದ ಹಿಡಿತ ಕಳೆದುಕೊಂಡಾಗ ಉಂಟಾದಂಥ ಉತ್ಪನ್ನವಾದಂಥ ಮಾನವ ಸೃಷ್ಟಿಸಿದ ಅತ್ಯಂತ ಅಪಾಯಕಾರಿ ವಸ್ತುಗಳಲ್ಲಿ ಒಂದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಈ ಅಪಾಯಕಾರಿ ವಸ್ತುವನ್ನ ಆನೆಪಾದ ಅಂತ ಕರೀತಾರೆ. 1986 ಏಪ್ರಿಲ್ 26ರಂದು ಉಕ್ರೇನಿನ ಚೆರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಸಂಭವಿಸಿದ ಭೀಕರ ಅಣು ದುರಂತ ಮಾನವ ಇತಿಹಾಸದಲ್ಲಿನ ಅತ್ಯಂತ ಭಯಾನಕ ತಂತ್ರಜ್ಞಾನದ ದುರಂತಗಳಲ್ಲಿ ಒಂದು. 1986 ಏಪ್ರಿಲ್ 26ರಂದು ಚೆರ್ನೋಬಿಲ್ ಅಣು ಸ್ಥಾವರದ 4ನೇ ರಿಯಾಕ್ಟರ್ನಲ್ಲಿ ಒಂದರ ಸುರಕ್ಷತಾ ಪರೀಕ್ಷೆಯನ್ನು ಸೇಫ್ಟಿ ಟೆಸ್ಟ್ ನಡೆಸಲಾಗ್ತಾ ಇರುತ್ತೆ. ಆ ಸಮಯದಲ್ಲಿ ಆದಂಥ ಸಣ್ಣ ತಪ್ಪುಗಳು ಮತ್ತು ರಿಯಾಕ್ಟರ್ನ ವಿನ್ಯಾಸದ ದೋಷದಿಂದಾಗಿ ಭೀಕರವಾದಂಥ ಸಿಡಿತ ಉಂಟಾಗುತ್ತೆ. ಇದು ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ಸ್ಫೋಟಕ್ಕಿಂತ ಸುಮಾರು 400 ಪಟ್ಟು ಹೆಚ್ಚು ವಿಕಿರಣವನ್ನು ಅಂದರೆ ರೇಡಿಯೇಷನನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಈ ದುರಂತದ ನಂತರ ಹೊರಬಂದ ವಿಕಿರಣದಿಂದಾಗಿ ಪಕ್ಕದಲ್ಲಿದ್ದ ದಟ್ಟವಾದ ಕಾಡಿನಲ್ಲಿದ್ದ ಮರಗಳೆಲ್ಲವೂ ಕೆಂಪು ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಮರಗಳೆಲ್ಲವೂ ಸತ್ತೋಗ್ತವೆ. ಅದಕ್ಕಾಗಿ ಇಂದಿಗೂ ಕೂಡ ಆ ಪ್ರದೇಶವನ್ನು ರೆಡ್ ಫಾರೆಸ್ಟ್ ಅಂತ ಕರೀತಾ ಇದ್ದಾರೆ. ಇಂದಿಗೂ ಇದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ವಿಕಿರಣಯುಕ್ತ ಅಂದರೆ ರೇಡಿಯೇಷನ್ ಇರತಕ್ಕಂಥ ಪ್ರದೇಶಗಳಲ್ಲಿ ಒಂದಾಗುತ್ತೆ. ಚೆರ್ನೋಬಿಲ್ ಹತ್ತಿರ ಇದ್ದ ಪ್ರಿಪ್ಯಾಟ್ ನಗರದಲ್ಲಿ ಸುಮಾರು 50,000 ಜನ ವಾಸ ಮಾಡ್ತಾ ಇರ್ತಾರೆ. ಅಣು ಸ್ಥಾವರ ಸ್ಫೋಟ ಆದ ನಂತರ ಜನರಿಗೆ ಕೆಲವು ಗಂಟೆಗಳಲ್ಲಿ ಕಾಲಾವಕಾಶವನ್ನು ನೀಡಿ ಅಲ್ಲಿಂದ ಸ್ಥಳಾಂತರ ಮಾಡಲಿಕ್ಕಾಗುತ್ತೆ. ಸ್ಥಳಾಂತರವನ್ನು ಸರ್ಕಾರ ಮಾಡುತ್ತೆ. ಜನ ತಮ್ಮ ಮನೆಯ ಆಹಾರ ಆಟಿಕೆಗಳನ್ನ ಹಾಗೆ ಬಿಟ್ಟು ತಮ್ಮ ಹುಟ್ಟಿದ ನೆಲೆಯನ್ನು ಬಿಟ್ಟು ಹೋಗ್ತಾರೆ. ಇಂದಿಗೂ ಕೂಡ ನಗರ ಒಂದು ಗೋಸ್ಟ್ ಟೌನ್ ಅಂದರೆ ಭೂತದ ನಗರವಾಗಿ ಮಾರ್ಪಟ್ಟತೆ. ಅಲ್ಲಿನ ಶಾಲೆಗಳು ಮತ್ತು ಆಸ್ಪತ್ರೆಗಳು ಕೂಡ ಇಂದಿಗೂ ಆವತ್ತಿನ ಸ್ಥಿತಿಯಲ್ಲಿ ಉಳ್ಕೊಂಡಿದ್ದಾವೆ. ಅವು ದುರಂತ ಮತ್ತು ವಿನಾಶಕ್ಕೆ ಸಾಕ್ಷಿಯಾಗಿ ಮೂಕವಾಗಿ ನಿಂತಿದ್ದಾವೆ. ವಿಕಿರಣಕ್ಕೆ ತುತ್ತಾದ ಸಾವಿರಾರು ಜನರಲ್ಲಿ ನಂತರದ ದಿನಗಳಲ್ಲಿ ಗಂಭೀರವಾದ ಕಾಯಿಲೆಗಳು ಕಾಣಿಸಿಕೊಂಡವು. ಹಿರಿಯರಿಗಿಂತ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬಂತು. ವಿಕಿರಣಕ್ಕೆ ಒಳಗಾದ ಪ್ರದೇಶಗಳಲ್ಲಿ ಹುಟ್ಟಿದಂಥ ಕೆಲವು ಪ್ರಾಣಿಗಳು ಮತ್ತು ಮಕ್ಕಳಲ್ಲಿ ದೈಹಿಕ ವ್ಯತ್ಯಾಸಗಳು ಮತ್ತು ಜೆನೆಟಿಕ್ ಮ್ಯೂಟೇಷನ್ಸ್ಗಳು ಅಂದರೆ ವಂಶವಾಹಕಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಕಾಣಿಸ್ಕೊಂಡು ಬೆಂಕಿಯನ್ನು ನಂಚೋದಕ್ಕೆ ಮತ್ತು ವಿಕಿರಣವನ್ನು ಸ್ವಚ್ಛಗೊಳಿಸೋದಕ್ಕೆ ಸುಮಾರು 6 ಲಕ್ಷ ಜನರನ್ನು ಬಳಸಿಕೊಳ್ಳಾಯಿತು. ಇವರಲ್ಲಿ ಹೆಚ್ಚಿನವರು ತೀವ್ರ ಆರೋಗ್ಯದ ಸಮಸ್ಯೆಗೆ ಒಳಗಾದರು. ಈವರೆಗೆ ನಾವು ತಿಳಿದಿದ್ದು ಎಲ್ಲವೂ ಚೆರ್ನೋಬಿಲ್ ಅಪಘಾತ ಮತ್ತು ಅದನ್ನು ಹಿಂಬಾಲಿಸಿ ಬಂದ ದುರಂತಗಳು. ಈಗ ನಾವು ಆನೆಯ ಪಾದದ ಬಗ್ಗೆ ತಿಳ್ಕೊಳ್ಳೋಣ. ಈ ದುರಂತದ ಅತ್ಯಂತ ಅಪಾಯಕಾರಿ ಹಾಗೂ ರಹಸ್ಯಮಯ ಅವಶೇಷ ಅಂತಂದರೆ ಆನೆಪಾದ, ದ ಎಲಿಫೆಂಟ್ ಸ್ಫೋಟ್ ಅಂತ ಕರೆಯಲ್ಪಡ್ತಕ್ಕಂಥ ಗಟ್ಟಿಯಾದಂಥ ಅಣು ಪದಾರ್ಥದ ಒಂದು ದೊಡ್ಡ ರಾಶಿ. ಇದನ್ನು ಹಲವರು ಚೆರ್ನೋಬಿಲ್ನ ಹೆಣ ಅಂತ ರೂಪಕವಾಗಿ ಕರೀತಾರೆ. ಅಣು ರಿಯಾಕ್ಟರ್ ಸ್ಫೋಟದ ನಂತರ ಅದರ ತಾಪಮಾನ 2000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇರುತ್ತೆ. ಈ ತೀವ್ರ ತಾಪಮಾನದಿಂದಾಗಿ ರಿಯಾಕ್ಟರ್ನ ಒಳಭಾಗ ಸಂಪೂರ್ಣವಾಗಿ ಕರಗಿ ಇಂಧನ, ಕಾಂಕ್ರೀಟು, ಮರಳು ಮತ್ತು ಲೋಹಗಳು ಬೆರೆತು ಲಾವಾ ರೀತಿಯಲ್ಲಿ ನೆಲದ ಕಾಂಕ್ರೀಟನ್ನು ಕರಗಿಸಿಕೊಂಡು ಭೂಗರ್ಭದ ಕೊಠಡಿಗಳಿಗೆ ಹರಿದು ಬಂದು ಅದು ಗಟ್ಟಿಯಾಗಿ ಒಂದು ಕಡೆ ಶೇಖರಣೆ ಆಗುತ್ತೆ. ಇದನ್ನು ಗಟ್ಟಿಯಾದ ಕೋರಿಯಂ ಅಂತಕ್ಕಂಥ ಒಂದು ಘನೀಕೃತವಾದಂಥ ಪದಾರ್ಥ ಅಂತ ಗುರುತಿಸ್ತಾರೆ. ಇದರ ಆಕಾರ ಸುಕ್ಕುಗಟ್ಟಿದ ಆನೆಯ ಪಾದದಂತೆ ಇದೆ. ಇದು ಚೆರ್ನೋಬಿಲ್ನ 4ನೇ ರಿಯಾಕ್ಟರ್ನ ಕೆಳಮಾಡಿನಲ್ಲಿ ರೂಮ್ ನಂಬರ್ 217/2ರಲ್ಲಿ ಈಗಲೂ ಇದೆ. ಚೆರ್ನೋಬಿಲ್ ದುರಂತ ನಡೆದ 8 ತಿಂಗಳ ನಂತರ ಇದನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಲಾಯಿತು. ಪತ್ತೆ ಹಚ್ಚಿದಾಗ ಈ ಆನೆಪಾದದ ಹತ್ರ 30 ಸೆಕೆಂಡ್ ಇದ್ದರೆ ತಲೆ ತಿರುಗೋದು ಮತ್ತು ಸುಸ್ತು ಉಂಟಾಗ್ತಾ ಇತ್ತು. 2 ನಿಮಿಷಗಳಲ್ಲಿ ದೇಹದ ಜೀವಕೋಶಗಳಲ್ಲಿ ರಕ್ತಸ್ರಾವ ಉಂಟಾಗ್ತಾ ಇತ್ತು. ಕೇವಲ 5 ನಿಮಿಷ ಇದರ ಮುಂದೆ ನಿಂತರೆ ಆ ವ್ಯಕ್ತಿ 2 ದಿನಗಳಲ್ಲಿ ಸಾಯೋದು ಖಚಿತವಾಗಿತ್ತು. ಇದರಿಂದ ಹೊರಬರ್ತಾ ಇದ್ದಂಥ ವಿಕಿರಣದ ಪ್ರಮಾಣ ಸುಮಾರು 10,000 ರೋಂಟ್ಜನ್ ಇತ್ತು. ಮಾನವ ಮನುಷ್ಯ ಸಾಯೋದಕ್ಕೆ ಕೇವಲ 500 ರೋಂಟ್ಜನ್ ವಿಕಿರಣ ಸಾಕನ್ನೋದನ್ನು ಗಮನಿಸಿದರೆ ಇದರ ತೀವ್ರತೆ ನಮಗೆ ಅರ್ಥ ಆಗುತ್ತೆ. ಆ ಕಾಲದಲ್ಲಿ ತೆಗೆದ ಕೆಲವು ಫೋಟೋಗಳು ಕೂಡ, ಕ್ಯಾಮ್ರಾ ಫಿಲ್ಮ್ ಕೂಡ ಹಾನಿಯಾಗಷ್ಟು ವಿಕಿರಣಕ್ಕೆ ಒಳಗಾಗಿದ್ದಾವೆ. ಆನೆಪಾದ ಕಪ್ಪು ಬಣ್ಣದ ಲಾವಾದಂತೆ ಕಾಣ್ತೈತೆ ಮತ್ತು ಬಹಳ ಗಟ್ಟಿಯಾಗೈತೆ. ಇದನ್ನು ಪರೀಕ್ಷೆ ಮಾಡೋದಕ್ಕೆ ವಿಜ್ಞಾನಿಗಳು AK-47ರಿಂದ ಶೂಟ್ ಮಾಡಿ ಅದರ ಸಣ್ಣ ತುಣುಕನ್ನು ಪಡೆದಿದ್ರಂತ ಅನ್ನುವಂಥ ಕಥೆ ಕೂಡ
ಚಾಲ್ತಿನಲ್ಲಿದೆ. ದುರಂತ ನಡೆದು ಸುಮಾರು 40 ವರ್ಷಗಳಾಗ್ತಾ ಬಂದರೂ ಕೂಡ ಇದು ಇಂದಿಗೂ ಕೂಡ ವಿಕಿರಣವನ್ನು ಹೊರಚಿಮ್ಮಿಸ್ತಾ ಇದೆ. ಆದರೆ ಅದರ ಮೊದಲಿನಷ್ಟು ತೀವ್ರತೆ ಈಗ ಇಲ್ಲ. ಆದರೂ ಕೂಡ ರಕ್ಷಣಾ ಕವಚ ಇಲ್ಲದೆ ಇದರ ಹತ್ತಿರ ಹೋಗೋದು ಇಂದಿಗೂ ಕೂಡ ಅಸಾಧ್ಯ. ಚೆರ್ನೋಬಿಲ್ ದುರಂತದ ನಂತರ ಲಿಕ್ವಿಡೇಟರ್ಸ್ ಅಂತ ಕರೆಯಲ್ಪಟ್ಟ ವಿಜ್ಞಾನಿಗಳು, ಸೈನಿಕರು ಮತ್ತು ಕಾರ್ಮಿಕರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಈ ಅವಶೇಷಗಳನ್ನು ಅಧ್ಯಯನ ಮಾಡಿದರು. ಅನೇಕರು ತೀವ್ರವಾದಂಥ ವಿಕಿರಣಕ್ಕೆ ಒಳಗಾಗಿ ವರ್ಷಗಳ ನಂತರ ಅಕಾಲಿಕ ಮರಣವನ್ನು ಹೊಂದಿದರು, ಸಾವನ್ನು ಅಪ್ಪಿದರು. ಇದರ ಅಧ್ಯಯನ ಅಣುಸುರಕ್ಷಿತ ವಿಜ್ಞಾನಕ್ಕೆ ಅಮೂಲ್ಯವಾದ ಪಾಠಗಳನ್ನು, ಮನುಷ್ಯರಿಗೆ ಬುದ್ಧಿಯನ್ನು ಕೂಡ ಕಲಿಸಿದೆ. ಇಂದಿಗೂ ಕೂಡ ಆನೆಯ ಪಾದ ಚೆರ್ನೋಬಿಲ್ನ ಒಳಭಾಗದಲ್ಲೇ ಇದೆ. ಆದರೆ ವಿಕಿರಣದ ಮಟ್ಟ ಈಗ ಬಹಳಷ್ಟು ಕಡಿಮೆ ಆಗೈತೆ. ಆದರೂ ಕೂಡ ಅದು ಬಹಳ ಅಪಾಯಕಾರಿ. ಮಾನವ ಸಂಪೂರ್ಣವಾಗಿ ನಿರ್ಬಂಧಿತವಾದ ಜಾಗದಲ್ಲಿ ರೋಬೋಟ್ಗಳ ಮೂಲಕ ಮಾತ್ರ ಇದರ ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಇದು ಮಾನವನ ತಂತ್ರಜ್ಞಾನ ದೋಷಕ್ಕೆ ಮೌನ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ವಿಕಿರಣ ಹೊರಬರದಂತೆ ತಡೆಯೋದಕ್ಕೆ 4ನೇ ರಿಯಾಕ್ಟರ್ಗೆ ದೊಡ್ಡದಾದಂಥ ಬೃಹತ್ತಾದಂಥ ಉಕ್ಕಿನ ಕವಚವನ್ನು ಹಾಕಲಾಗಿದೆ. ಇದನ್ನು ಸಾಕ್ರೋಫ್ಯಾಗಸ್ ಅಂದರೆ ಎಣೆಪಟ್ಟಿಗೆ ಅಂತ ಕೂಡ ಕರೀತಾರೆ. ಪರಮಾಣು ಸ್ಥಾವರ ದುರಂತದ ಸುತ್ತಲಿನ 30 ಕಿಲೋಮೀಟರ್ ಪ್ರದೇಶದಲ್ಲಿ ಇಂದಿಗೂ ಕೂಡ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಘೋಷಣೆ ಮಾಡಲಾಗಿದೆ. ಆದರೂ ಕೂಡ ಮನುಷ್ಯರಿಲ್ಲದ ಕಾರಣ ಆ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ, ತೋಳಗಳು, ಜಿಂಕೆಗಳು, ಹಂದಿಗಳು ಗಣನೀಯವಾಗಿ ಹೆಚ್ಚಾಗಿದ್ದಾವೆ. ವಿಜ್ಞಾನಿಗಳ ಪ್ರಕಾರ ಚೆರ್ನೋಬಿಲ್ ಪ್ರದೇಶ ಮತ್ತೆ ಮನುಷ್ಯರ ವಾಸಕ್ಕೆ ಯೋಗ್ಯವಾಗೋದಕ್ಕೆ ಕನಿಷ್ಠ 20,000 ವರ್ಷಗಳು ಬೇಕಾಗಬಹುದು. ಆದರೆ ಕೆಲವು ಹಂದಿಗಳು ಇಂತಹ ವಿಕಿರಣಶೀಲ ಜಾಗದಲ್ಲಿಯೂ ಕೂಡ ಬದುಕ್ತಾ ಇರೋದು ವಿಜ್ಞಾನಿಗಳ ಸೋಜಿಗೆ ಕಾರಣ ಆಗೈತೆ. ಇದನ್ನು ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಆನೆ ಪದ ಚೆರ್ನೋಬಿಲ್ ದುರಂತದ ಜೀವಂತ ಅಥವಾ ಮಾರಣಾಂತಿಕ ಸ್ಮಾರಕ. ಅದು ಮಾತಾಡೋದಿಲ್ಲ, ಚಲಿಸೋದಿಲ್ಲ, ಆದರೆ ಮಾನವನ ಇತಿಹಾಸದ ಅತ್ಯಂತ ಭಯಾನಕ ತಪ್ಪಿನ ಕಥೆಯನ್ನು ಸದಾ ಹೇಳ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮಾನವನ ಕೈ ತಪ್ಪಿ ನಡೆದಂಥ ಘಟನೆಗಳು ಹೇಗೆ ಅಪಾಯಕಾರಿಯಾದವು ಮತ್ತು ಮನುಕುಲವನ್ನು ಅಪಾಯಕ್ಕೆ ತಿಳಿದು ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.